ಗಣೇಶನ ಪೂಜೆಗೆ ಗರುಕೆ ಯಾಕೆ ಶ್ರೇಷ್ಠ? ಈ ಗರುಕೆ ಅವನಿಗೆ ಅಷ್ಟು ಇಷ್ಟಾನ? ಈ ಕತೆ ಕೇಳಿ ಯಾಕೆ ಅಂತ ತಿಳಿಯುತ್ತೆ. ಪೂರ್ವದಲ್ಲಿ ಅಲನಾಸುರ ಅಂತ ಒಬ್ಬ ದಾನವನಿದ್ದ. ಅವನು ಎಲ್ಲರನ್ನ ಜೀವಂತವಾಗಿಯೇ ತಿಂದು ಬಿಡುತ್ತಿದ್ದ. ಆಗ ದೇವಾನು ದೇವತೆಗಳು ಮಹಾದೇವನ ಬಳಿ ಬರುತ್ತಾರೆ. ಶಿವನು ಅವನನ್ನ ಕೊಲ್ಲಲು ಗಣೇಶನಿಗೆ ಮಾತ್ರ ಆಗುವುದು ಎಂದು ಸಂಕಲ್ಪವಾಗಿದೆ ಅಂತ ಹೇಳುತ್ತಾನೆ. ಆಗ ಎಲ್ಲರೂ ಗಣೇಶನನ್ನ ಬೇಡಲು ಹೋಗುತ್ತಾರೆ. ಗಣೇಶ ಅಲನಾಸುರನನ್ನ ತನ್ನ ಸೊಂಡಿಲಿನಿಂದ ನುಂಗಿ ಬಿಡುತ್ತಾನೆ. ನುಂಗಿದ ಮೇಲೆ ಅವನಿಗೆ ಬಹಳ ಹೊಟ್ಟೆ ನೋವು ಆರಂಭವಾಯಿತು. ಹೊಟ್ಟೆಯಲ್ಲಿ ಬೆಂಕಿಯ ಜ್ವಾಲೆಯೇ ಉರಿಯೋ ಹಂಗೆ ಅನಿಸ್ತಿತ್ತಂತೆ. ನೋವನ್ನ ಕಡಿಮೆ ಮಾಡೋದಕ್ಕೆ ವಿಷ್ಣು ತನ್ನ ಕಮಲವನ್ನ ವಾಯು ವರುಣ ತನ್ನನೆ ಗಾಳಿ ಬೀಸಿ ಮಳೆಯನ್ನ ಸುರಿಸಿದರೂ ಯಾರು ಏನೇ ಮಾಡಿದ್ರು ನೋವು ಕಡಿಮೆನೆ ಆಗ್ಲಿಲ್ವಂತೆ. ಆಗ ಅಲ್ಲಿಗೆ ಸಹಸ್ರಾರು ಋಷಿಗಳನ್ನ ಕರೆಸಿದರಂತೆ. ಋಷಿ ಮುನಿಗಳು ಯೋಚಿಸಿ ಅವನಿಗೆ 21 ಗರಿಕೆ ಹುಲ್ಲನ್ನ ತಿನ್ನಲು ಕೊಟ್ಟರು. ತಿಂದ ಮೇಲೆ ತಕ್ಷಣವೇ ಗಣೇಶನಿಗೆ ಸಮಾಧಾನವಾಯ್ತಂತೆ. ಅಂದಿನಿಂದ ಗಣೇಶನಿಗೆ ಗರಿಕೆ ಬಹಳ ಪ್ರಿಯವಾದದ್ದು ಅಂತ ಆಯ್ತು ಅನ್ನೋ ಕತೆ